ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತು ನಮ್ಮ ಲಾಲಾಗ ಮನೆಗೆ ಬಂದಿದ್ದಾರೆ. ನಮ್ಮ ಕಾಕಂದು 9ನೇ ದಿವಸ ಮಾಡೋದೈತ್ರಿ. ಸೊ ನಾಳೆ ಐತಿ, ಎಲ್ಲ ರೇಷನ್ ಎಲ್ಲ ತಂದಿದ್ದಾರೆ ರೀ. ಇವತ್ತು ಸ್ವಲ್ಪ ಮನೆಗೆ ಬಂದಿದ್ದೆ ನಾನು ನಮ್ಮ ಲಾಲಾ ಕಡೆ. ಸೊ ಬಂದು ಒಂದು ಸ್ವಲ್ಪ ಹೋದ್ರೆ ಏನೋ ಒಂಚೂರು ಆಕೆಗೂ ಸಮಾಧಾನ ಆಗುತ್ತಾ ಅಂತಂದು ನೋಡ್ರಿ. ದಿನ ಹೋಗೋದ ತಡ ಇಲ್ಲ, ಆಗಲೇ ನೋಡ್ತಾ 8 ದಿನ ಆಗಿಬಿಡ್ತು. ಸೊ ನಾಳೆಗೆ 9 ದಿನ ಆಕೈತಿ. 9 ದಿನದ ದಿವಸ ಮಾಡೋಕೆ ನೋಡ್ರಿ, ಇಲ್ಲಿ ಹೋತ್ ಮರಿ ಏನೋ ತಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ಹೊರಗಡೆ ಬಂದು ಒಂಚೂರು ಅದನ್ನ ವೀಡಿಯೋ ತಗೊಂಡೆ ನಾನು. ಇದನ್ನು ಹೋತ್ ಮರಿ ತಂದು ಮಾಡಾಕತ್ತಾರೆ ರೀ. ಸೊ ಎಲ್ಲ ದೊಡ್ಡದು ಮಾಡಾಕತ್ತಾರ. 9ನೇ ದಿವಸದ ದೊಡ್ಡ ಮಾಡಾಕತ್ತಾರೆ ರೀ. ಉಳ್ಕಿದ್ದು 40 ದಿವಸ ಹಿಂಗೆ ಇರ್ತೈತಲ್ಲ ರೀ, ಅದು ನಾವು ಸಣ್ಣದು ಮಾಡಿದ್ರು ನಡಿತೈತಿ. ಬಟ್ ನಮ್ಗೆ ಯಾವುದು ಅನುಕೂಲ ಆಗುತ್ತಾ ಅದನ್ನು ಮಾಡಿದ್ರೂ ಇದು ಆಗ್ತೈತೆ ರೀ, ಚಲೋ ಆಗ್ತೈತಿ. ಸೊ ಇದು ಜಲ್ದಿ ಮಾಡಿಬಿಟ್ರೆ ಚಿಂತಿನ ತಪ್ಪಿರ್ತೈತೆ ರೀ. ಅಲ್ಲಿಂದ ಈ ಕಡೆ ನೋಡ್ರಿ, ಇದು ನೋಡ್ರಿ ಮನೆ ಎಲ್ಲ. ಸೊ ಎಲ್ಲರೂ ಬಂದು ಇಲ್ಲೇ ಕುಂತು ಮಾತಾಡಕತ್ತಿದ್ರು. ಸೊ ಇದು ನಮ್ಮ ತಂಗಿ ಮಗಡ್ರಿ. ಈಗ ಸುಮ್ಮನೆ ಸೈಲೆಂಟ್ ಅದಾಳ್ರಿ. ಅದು ಯಾವಾಗಲೂ ಸೈಲೆಂಟ್ ಅವಳು. ಈಗ ಏನೋ ಯಾಕೆ ಈಗ ಬಂದಾಳ್ರಿ. ಅದು ಇಲ್ಲಿ ಬರಂಗೂ ಇಲ್ಲರಿ, ಅಷ್ಟು ಯಾರ ಕಡೆ ಏನೂ ಹೋಗೋಂಗೂ ಇಲ್ಲ, ಬರಂಗೂ ಇಲ್ಲರಿ, ಆ ಥರ ಇರ್ತಾಳೆ. मौसमी दियाने लाला हेंकरी मसड़ा फोन देख लेने का तक नहीं, मैं वीडियो में बोल रहा हूँ लाला मान रहे नहीं, हम चाचा मरेंगे करके नहीं मान रहे नहीं, तुम झूठ बोल रहे कर रहे वीडियो में देखे साले लोग क्या मानते नहीं माँ वैसा नहीं है, हमें क्या भी मैं वीडियो करी नहीं वैसा सब नहीं करने का था, वो सब हमें नहीं करने का था। वो क्या भी बोलने, खाली मुँह से बोल रहा हूँ, मैं मुँह से बोलने नहीं मान, तुम्हें झूठ बोल रहे हैं ऐसा बोलना नहीं था। हमारे इसमें नहीं बाबा जायज कर बोले। हमारे अम्मा का शिकल बोलने लगे, सबान की वीडियो में डालता हूँ। अम्मा का शिकल बोलने लगे, कल का आज है, आज का कल हाँ बट एक दिन का गैप, हाँ पहले कर लेना, सबान का आज कर लेना, परसों कर ಶಬಾದ ಮಾನಕ. ಇದು ಎಲ್ಲರ್ಕಿಂತ ಸಣ್ಣ ಮಗಳು ನೋಡ್ರಿ, ನನ್ನ ಮಗಳಿಗಿಂತನೂ ಸಣ್ಣ ಮಗಳ ನಮ್ಮ ಫ್ಯಾಮ್ಲಿ ಒಳಗೆ. ನಮ್ಮ ಲಾಲ, ಇನ್ನೊಬ್ಬ ಲಾಲ ಅಲ್ಲೇ ಹೊರಗೆ ಬಂದಿದ್ದೆ. ನಮ್ಮ ಲಾಲಾನ ಮನೆ ಇದೆ ನೋಡ್ರಿ. ನಾಳೆ 9 ದಿವಸ ಐತಿ ನಮ್ಮ ಕಾಕಂದೆ. ಇವತ್ತಿಗೆ 8 ದಿನದಲ್ಲ ಇದ್ರೆ ಇನ್ನು ಹೊರಗಡೆ ತೊಗೊಂಡು ಹೋಗಿದ್ರೆ. ಮೈ ಹೊಂಚ ಮಾ ಟೈಮ್ ನೋಡ್ರಿ 6:20 ಆಗೈತಿ. ಬಾರ್ಬಿಟ್ಟು ಇದು ನೋಡ್ರಿ ನಮ್ಮ ಲಾಲಾನ ಮನೆ. ಹೊರಗೆ ಒಂಥರ ಹುಸಿ ಇದ್ದಂಗೆ ಐತೆ, ಅದಕ್ಕೂ ಬಾಗ್ಲೈತೆ. ಎಲ್ಲ ಸಾಮಾನು ಎಲ್ಲ ರೇಷನ್ ಎಲ್ಲ ಬಂದೈತಿ. ರೇಷನ್ ಆನಕ್ಕೆ ಆಯಾ ಹೊರಗಡೆ ಬಕ್ರಾ ಯಾವ ಕುರಿ ಹೊತ್ಮರಿ, ಹೊತ್ಮರಿ ತಂದಾರೆ. ಇದೆಲ್ಲ ರೇಷನ್ ನೋಡ್ರಿ ತಂದಿದ್ದು. ನಾಳೆ ನಾನು ಕೆಲಸ ಮುಗಿಸ್ಕೊಂಡು ಜಲ್ದಿ ಬರ್ಬೇಕು. ಮನೆಗೆ ಬಂದಿರಪ್ಪ. ನಾನಂತರ ಮನೆಗೆ ಬಂದು ಅಡುಗೆ ಮಾಡಾಕತ್ತೇನೆ ರೀ. ಈಗ ಬಂದರೆ 7 ಗಂಟೆ ಆಗ್ತದೆ ಟೈಮ್. ಸೊ ಲಾಲಾನ ಮನೆಗೆ ಹೋಗಿದ್ದೆ. ನಾಳೆ ನಮ್ಮ ಕಾಕಂದು 9 ದಿವಸದ್ದು ಇದು ಐತಲ್ರಿ. ಸೊ ದೊಡ್ಡದು ಮಾಡಾಕತ್ತಾರ, ಅದ್ರ ಸಂಬಂಧ ಹೊತ್ತು ಮರಿ ಏನೋ ತಂದಾರ್ರಿ. ರೇಷನ್ ಎಲ್ಲ ತಂದಿಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಕಾಕಾರ ಅಣ್ಣಾರು ಅವರೆಲ್ಲ ಯಾರು ಸೇರಿ ಮಾಡಾಕತ್ತಾರೆ. ಇವತ್ತು ಎಲ್ಲರೂ ಸೇರಿ ಮಾಡಾಕತ್ತಾರ ದೊಡ್ಡದ. ಅಂತ ಮತ್ತೆ ಹೋಗಿದ್ದೇ ಇಲ್ಲ ನಾನು. 2-3 ದಿನ ಆಗಿತ್ತು ರೀ, ಹೋಗಿದ್ದೇ ಇಲ್ಲ. ಮೊನ್ನೆ ಹೋಗಿ ಬಂದಿದ್ದೆ ಮತ್ತು ಸಂಜೆ ಮುಂದೆ. ಮತ್ತು ಇವತ್ತು ಹೋಗಿ 1-2 ತಾಸು ಕುತ್ಕೊಂಡು ಬಂದೆ ನೋಡ್ರಿ. ಬಂದು ಅಡುಗೆ ಮಾಡಾಕತ್ತೇನೆ. ಅಡುಗೆ ಟಮಾಟಿ ಸಾರು ಮಾಡಾಕತ್ತೇನೆ ರೀ. ಪಲ್ಯ ಎಲ್ಲ ಐತಿ. ಮಧ್ಯಾಹ್ನ ಪಲ್ಯ ಮಾಡಿದ್ದೆ, ಮುಳಗಾಯಿ ಪಲ್ಯ ಎಲ್ಲ. ಸೊ ಅದೆಲ್ಲ ಐತಿ. ಈಗ ನಾನು ಅನ್ನ ಆಮೇಲೆ ಸಾರನ್ನು ಮಾಡಿ ಬಿಡ್ತೇನೆ. ಮತ್ತು ಎಲ್ಲರೂ ಕೇಳಾಕತ್ತಿದ್ರಲ್ರಿ ಏನಾಗಿತ್ತು ಏನಿಲ್ಲ ಅಂತಂದ್ರೆ ನಮ್ಮ ಕಾಕನ ಬಗ್ಗೆ. ಏನಿಲ್ರಿ, ಅಚಾನಕ್ಕಾಗಿ ಅವ್ರಿಗೆ BP ಲೋ ಆಗಿತ್ತ ಏನ್ರಿ ಫ್ರೆಂಡ್ಸ್. BP ಲೋ ಆಗಿದ್ದರಿಂದ ಅವ್ರಿಗೆ ಈ ಥರ
ನಮಗೆ ನಿಜವಾಗ್ಲೂ ಅದು ನಾವು ಊಹೆನೂ ಮಾಡಿರಲಿಲ್ಲ ರೀ ನಾವು ಈ ಥರ ಆಗುತ್ತೆ ಅಂತಂದು. ಸೊ ನಾನು ಊರಿಗೆ ಅಂತಂದು ಹೋಗಿದ್ದೆ ರೀ ಹಬ್ಬ ಐತಲ್ರಿ. ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ ನಮ್ಮದು ರಜದ ಹಬ್ಬ ಬಂದೈತೆ ರೀ, ನಾನು ಊರಿಗೆ ಹೋಗೋದೈತಿ ಅಂತಂದು ನಾನು ಹೋಗಿದ್ದೆ ರೀ. ಹೋಗಿ ಒಂದೊಂದು ದಿನ ಆಗೈತೆ ರೀ, ಮಾರನೇ ದಿನ ಈ ಥರ ಸುದ್ದಿ ಬಂತ್ರಿ ನಮ್ಗೆ. ಮನುಷ್ಯ ಅನ್ನೋದು ನೀರಿನ ಮೇಲಿನ ಗುಳ್ಳು ಇದ್ದಂಗೆ. ಸೊ ಇರೋ ತನಕ ಎಲ್ರ ಜೊತೆ ನಾವು ಖುಷಿಯಾಗಿರ್ಬೇಕು. ಬಟ್ ಒಂದೊಂದು ಟೈಮ್ದಾಗ ಏನೋ ಕಿತ್ತಾಡಿ ಇರ್ತೀವಿ, ಏನಾರ ಇದು ಮಾಡಿರ್ತೀವಿ. ಬಟ್ ಇರೋ ತನಕ ಆದರೂ ನಾವು ಖುಷಿಯಾಗಿರ್ಬೇಕು ನೋಡ್ರಿ. ಯಾಕಂದರೆ ಈಗಿನ ಪರಿಸ್ಥಿತಿನ ಆ ಥರ, ಈಗಿಂದ ಜನ್ರೇಷನ್ನೇ ಆ ಥರ ನಡೆಯಾಗತ್ತೈತೆ ರೀ. ಯಾಕೆ ಈಗಿದ್ದವರು ಮತ್ತೊಂದು ತಾಸಿಗೆ ಇರ್ತಾರ ಏನಿಲ್ವಾ ಅನ್ನಂಗೆ ಆಗಿತ್ತು ರೀ. ಏನಿಲ್ಲ ಬಿ ಪಿ ಲೋ ಆಗಿತ್ತಾ ಇಲ್ರಿ, ಇವತ್ತಿನವರೆಗೂ ನಮಗೂ ಗೊತ್ತಾಗ್ತಿಲ್ರಿ ಅದು ಹಾರ್ಟ್ ಐತೆ ಏನು ಬಿ ಪಿ ಆಗಿತ್ತು, ಬಿ ಪಿ ಲೋ ಆಗಿತ್ತಾ ಅನ್ನೋದು. ಬಟ್ ನಿಮಗೆ ಎಲ್ರಿಗೂ ಅದು ನನಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಕೆಲವೊಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈಗ ನಾವು ಅಂಥವೆಲ್ಲ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ, ನಮ್ಮ ಟೆನ್ಷನ್ನಾಗೆ ನಾವು ಇದ್ದಿರ್ತೀವಿ ಮನ್ಯಾಗ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಲಾಲಾಗ, ಸೊ ನಾವು ಲಾಲಾ ಅಂತೀವಿ, ನಮ್ಮ ಚಿಕ್ಕಮ್ಮಗ ಲಾಲಾನ ಅಂತೀವಿ. ನಮ್ಮ ಲಾಲಾಗ ಒಂದು ಬಲಗೈ ಇದ್ದಂಗೆ ಇದ್ರಿ ಅವರು. ಯಾವತ್ತೂ ಬಿಟ್ಟು ಹೋಗ್ತಿದ್ದಿಲ್ಲ. ಏನು ಎಷ್ಟೇ ಇದು ಮಾಡಲಿ ಡ್ರಿಂಕ್ಸ್ ಮಾಡಿದ್ರು ಎಷ್ಟೋ ಇದು ಇದ್ದರು. ಮತ್ತು ಇಲ್ಲೇ ನಮ್ಮ ಲಾಲಾನ ಕಡೆನ ಇರೋರು ಎಲ್ಲ ಇದು ಮಾಡೋರು. ಬಟ್ ಏನು ಗೊತ್ತಿಲ್ಲ, ಬಿಟ್ಟು ಹೋದ್ರಿ. ಆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ನಾನು ಕೇಳ್ಕೊತೀನಿ. ಸಾಕು ಅಷ್ಟೇ, ನಮ್ಮಿಂದ ಬೇಡ್ಕೊಳ್ಳೋದೇ ಅದೆಷ್ಟು ರೀ. ಮತ್ತು ನೋಡ್ರಿ ಈಗಂತೂ ಅಡುಗೆ ಮಾಡಾಕತ್ತೀನಿ. ನಾಳೆನೂ ಕೆಲಸ ಮಾಡ್ಕೊಂಡು ಜಲ್ದಿ ಹೋಗ್ಬೇಕು. ನಾನು ಎಷ್ಟು ಜಲ್ದಿ ಮಾಡ್ಕೋಬೇಕಂತೀನಿ ರೀಪ್ಪ, ಜಲ್ದಿ ನಾವು ಮಾಡ್ಕೊಳಕ್ಕಾಗಂಗಿಲ್ಲ ಕೆಲಸನ. ಯಾಕಂದ್ರೆ ನಾಳೆ ನೋಡಿದ್ರೆ ಸಂಡೇ ಐತ್ರಿ. ಸಂಡೇ ದಿನ ಲೇಟರ್ ನನ್ನ ಕೆಲಸನೇ ಲೇಟ್ ಯಾವತ್ತಿದ್ರೆ. ಯಾಕಂದ್ರೆ ಒಂದು ಸಂಡೇ ದಿನ ಅವ್ರು ಏನು ಮಾಡ್ತಾರೆ, ಲೇಟಾಗಿ ಹೇಳ್ತೀವಿ ರೀ, ಲೇಟಾಗಿ ಬಾ ಅಂತಂದು ಹೇಳ್ತಾರೆ. ಸೊ ಲೇಟಾಗಿ ಬಾ ಅಂತಂದು ಹೇಳಿದ ಕೂಡಲೇ ನಂಗೆ ಒಂದು ಅರ್ಧ ತಾಸು ಒಂದು ತಾಸು ಮನ್ಯಾಗನ ಟೈಮಿಂಗ್ ಹೋಗ್ಬಿಡ್ತೈತೆ. ಅದ ಒಂದು ಅರ್ಧ ತಾಸು ನಾನು ಹೋಗಿ ಕೆಲಸ ಮಾಡಿಬಿಟ್ರೆ ನನ್ನ ಕೆಲಸದ ಮನೆ ಎಲ್ಲ ಮುಗಿದ್ಬಿಡ್ತಾವೆ. ಅದ್ರ ಸಂಬಂಧ ಯಾವಾಗ ಆಗ್ತೈತೆ ಗೊತ್ತಿಲ್ಲ. ಎಲ್ಲರೂ ಜಲ್ದಿ ಬಾ ಅಂತಂದು ಹೇಳಿದಾರೆ. ಬರ್ತೀನಿ ಅಂತಂದು ಹೇಳಿ ಬಂದಿದ್ದೀನಿ. ಅದ್ರಾಗ ನಾನು ಇವತ್ತು ಏನು ಹೇಳಿ ಬಂದೇ ಇಲ್ಲ ಕೆಲಸದ ಮನೆಗೆ ಜಲ್ದಿ ಬರ್ತೀನಿ ರೀ ಅಂತಂದು. ಈಗ ಫೋನ್ ಮಾಡಿ ಹೇಳೋಕೆ ಒಂಥರ ಮಾಡ್ತಾರೆ ಅವರು ಮುಖ ಎಲ್ಲ. ಅದು ನನಗೆ ಇಷ್ಟ ಆಗಂಗಿಲ್ಲ. ಅದ್ರ ಸಂಬಂಧ ನೋಡ್ತೀನಿ ರೀ, ಆದಷ್ಟು ಜಲ್ದಿ ಮಾಡಿಕೊಂಡು ಹೋಗ್ತೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸ್ತೈತಿ. ಯಾಕಂದ್ರೆ ಅಲ್ಲೆಲ್ಲ ಯಾರು ವೀಡಿಯೋದಾಗ ಬರೋವೂ ಇಲ್ಲ, ಅವ್ರಿಗೆ ಇಷ್ಟನೂ ಇರೋಂಗಿಲ್ಲ. ಬಟ್ ಏನೋ ಒಂಚೂರು ತೊಗೊತೀನಿ, ಇಲ್ಲಿಕ್ರಿ ಇಲ್ಲ. ಮತ್ತು ನಮ್ಮ ಲಾಲಾಗೂ ಅಷ್ಟೇ ನಾವು ತೋರ್ಸೋಕೆ ಹೋಗಂಗಿಲ್ಲ ರೀ. ವಿಡಿಯೋದಾಗ ತೋರಿಸ್ಬೇಕಂತ ಅಂದ್ಕೊಂಡೆ. ಬಟ್ ನೋಡಬಾರ್ದು, ಯಾರು ಮುತ್ತೈದರು ಇರ್ತಾರ. ಸೊ ಹಂಗೆಲ್ಲ ನೋಡೋಕೆ ಹೋಗ್ಬಾರ್ದಲ್ರಿ. ಅದ್ರ ಸಂಬಂಧ ನಾನು ಅಂಥವೆಲ್ಲ ವಿಡಿಯೋ ಮಾಡಲಿಲ್ಲ. ಏನೋ ನನ್ನ ಕೈಲಿ ಆದಷ್ಟು ಒಂಚೂರು ಕ್ಲಿಪ್ಸ್ನ ಮನೆಗೆ ಹೋದಾಗ ಒಂಚೂರು ತೊಗೊಂಡೆ ಅಷ್ಟೇ. ಏನಾದರೂ ಇದ್ರಾಗ ಅದೇನಾರು ತಪ್ಪಿದ್ರೆ ಒಂಚೂರು ನೀವೇ ಅಡ್ಜಸ್ಟ್ ಮಾಡಿಕೊಟ್ರಿ ಫ್ರೆಂಡ್ಸ. ಅಮ್ಮ ಎಲ್ಲ ಅಲ್ಲೇ ಅದಾರ, ಎಲ್ಲರೂ ಬಂದಿದ್ರು. ಇನ್ನೊಬ್ಬರು ಲಾಲಾನು ಬಂದಿದ್ದಾರೆ. ಸೊ ಎಲ್ಲರೂ ಈಗ ಅಲ್ಲೇ ಇದ್ದಾರೆ ರೀ. ನಾನಂತರೂ ಬಂದೆ. ನಾನು ಬೆಳಗ್ಗೆನ ಹೋಗ್ಬಿಡ್ತೇನೆ ರೀ. ಯಾಕಂದ್ರೆ ಇದು ಇಲ್ಲಿದು ನಮ್ಮದು ಬಿಟ್ಟಿರೋಕ್ಕಾಗಂಗಿಲ್ಲ ರೀ. ನಮ್ದು ಇಲ್ಲಿದು ಪಡ್ಪಾಟ್ಲೆ ಜೀವನ. ಸಾರಿ ಫ್ರೆಂಡ್ಸ, ಪಡ್ಪಾಟ್ಲೆ ಎದಕ್ಕಪ್ಪ ಅಂದ್ರೆ ನೀರು ಬಿಡೋದಿರ್ತೈತಿ ನೋಡಿ. ಈಗ ಮಾತಾಡಕತ್ತೀನಿ, ಅಲ್ಲಿ ನೀರು ಎಲ್ಲ ಬೀಳಾಗತ್ತೈತೆ ರೀ. ಬೋರಿನ ನೀರು ಎಲ್ಲ ಬಿಡೋದಿರ್ತೈತಿ, ಎಲ್ಲ ಮಾಡೋದಿರ್ತೈತಿ. ನಮ್ಮನೆಯವರು ಎಲ್ಲಿ ಹೊರಗಡೆನೂ ಹೋಗ್ತಿರ್ತಾರೆ. ಮತ್ತು ಇಲ್ಲೆಲ್ಲ ನೋಡ್ಕೊಳ್ಳೋರು ಬೇಕಲ್ರಿ. ಅದ್ರ ಸಂಬಂಧ ಬಂದುಬಿಟ್ಟೆ ನಾನು. ಇರೋ ಅಂತಂದು ಹೇಳಿದ್ರು ಅವರು. ಎಷ್ಟೋ ಇರೋಕ್ಕಾಗಲಿಲ್ಲರಿಪ್ಪ, ಬಂದೆ. ಈಗಂತ್ರ ಬಿಸಿ ಐತೆ. ಟಮಾಟಿ ಸಾರಿಂದ ಹುರ್ಕೊಂಡೆ. ಸ್ವಲ್ಪ ತಣ್ಣಗಾಗೋ ತನಕ ಬಿಡ್ತೀನಿ. ಆಮೇಲೆ ಮಿಕ್ಸಿಗೆ ಹಾಕಿ ಸಾರು ಮಾಡ್ತೀನಿ ರೀ. ಅದಷ್ಟು ಮಾಡಿ ಬಿಸಿ ಅನ್ನ ಮಾಡಿಬಿಡ್ತೀನಿ, ಸಾಕು. ಅಡುಗೆ ಅಂತೂ ಆಯಿತು ಅನ್ನಂಗೆ. ಯಾಕಂದ್ರೆ ಲೇಟ್ ಆತ್ರಿ ಇವತ್ತು. ಅರ್ಬಿನೂ ಭಾಳಿದ್ದು. ಅರ್ಬಿ ಹೋಗೋ ತನಕ ಅಂದ್ರೆ ಆಗಲೇ 2 ಗಂಟೆ ಆಗೈತೆ ರೀ. 2 ಗಂಟೆ ಮೇಲ್ಪಟ್ಟು ಅಡುಗೆ ಮಾಡ್ಕೊಂಡು ತಿಂತೀನಿ. ಅದೇ ಮುಳುಗಾಯಿ ಪಲ್ಯ ಮಾಡಿದ್ದೆ, ಅನ್ನ ರೊಟ್ಟಿ ಮಾಡಿದ್ದೆ. ಆ ಮುಳುಗಾಯಿ ಪಲ್ಯದ್ರಾಗ ತಿಂದ್ವಿ. ಯಾಕಂದ್ರೆ ಒಂಚೂರು ಶೇರ್ವಾಗತ್ತೆ ಮಾಡಿದ್ದೆ, ಅದ್ರಾಗ ತಿಂದ್ವಿ. ಅದ್ರ ಸಂಬಂಧ ಈಗ ಒಂಚೂರು ಸಾರು ಮಾಡಿಬಿಟ್ರೆ ಬೆಳಿಗ್ಗೆ ಮತ್ತು ಅಲ್ಲಿ ಹೋಗೋದಾಗ್ತೈತಿ. ಬೆಳಿಗ್ಗೆ ಒಂಚೂರು ನಾಷ್ಟದಷ್ಟೇ ನನಗೆ ಕೆಲಸ ಇರೋದ್ರಿ. ಅದಕ್ಕಿಂತ ನೀರು ಯಾವುದೂ ಇಲ್ಲ.
ನಾಷ್ಟ ಬಾಡೆ ಒಗ್ಯಾಣ ಅಂತ ನಾಳೆ ಇರಂಗಿಲ್ಲ, ಇವತ್ತೆಲ್ಲ ಒಗೆದು ಹಾಕೀನಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.